ಕಂಡವ್ರನ್ನೆಲ್ಲ ಕಮೆಂಟ್ ಮಾಡಿದವ್ರನ್ನೆಲ್ಲ ಮರ್ಡರ್ ಮಾಡ್ತೀವಿ ಅಂದ್ರೆ ಎಷ್ಟು ಸಾವಿರ ಜನ ಮರ್ಡರ್ ಮಾಡ್ತೀರಿ ನೀವು? ಕರೆದು ಬುದ್ಧಿ ಹೇಳೋ ಮಾತು ಮಾಡಿದ್ರೆ ಆಕ್ಟರ್ ಆಗಿ ಏನೋ ಆಗ್ತಿತ್ತು. ಇವತ್ತು ಅರೆಸ್ಟ್ ಆಗಿರೋದು ಎಷ್ಟು ಅವ್ರು ಏನೇ ಮಾಡಿದ್ರು ಸರಿ ಅನ್ನೋ ಜನಗಳು ಇರ್ತಾರಲ್ಲ, ಅವ್ರ ಮೇಲೆ ಇದು ತುಂಬಾ ಎಫೆಕ್ಟ್ ಬೀಳ್ತದೆ. 5 ತಿಂಗಳು ಗರ್ಭಿಣಿಯ ಗಂಡ ಅವನು ಸತ್ತವನು, ಪಾಪ ಅವಳ ಪರಿಸ್ಥಿತಿ ಹೇಗಿದೆ ಅಂತ ಬಹಳ ನೋವಿನ ಸಂಗತಿ. ಅವರು ಈ ರೀತಿ ಮಾಡಿರೋ ಘಟನೆ ನಿಮ್ಗೆ ಎಷ್ಟು ಮಟ್ಟಿಗೆ ಸರಿ? ನಾನ್ ಮಾಡಿದ್ರು ಎಲ್ಲ ನನ್ಗೆ ಸಪೋರ್ಟ್ ಮಾಡ್ತಾರ ಅನ್ನೋದು ಅವ್ರ ತಲೆಗೆ ಬಂದಿರ್ಬೋದು, ಅದಕ್ಕೆ ಮಾಡಿರ್ಬೋದು ಅಂತ ನಾನು ಅನ್ಕೊಂಡಿದ್ದೀನಿ. ದರ್ಶನ್ ಅವ್ರಿಗೆ ಏನ್ ಇಷ್ಟಪಡ್ತಾರೆ ಮುಂದೆ? ಇದು ಮೊದಲೇ ಘಟನೆ ಏನಲ್ಲ, ಇದು ಮೊನ್ನೆ ಅಲ್ಲ, ಇದು ಮೂರನೇ ಸರ ಅನ್ನತ್ತೆ. ಇದು ಮೂರನೇದು ನಾವು ನೋಡುತ್ತಾ ಇದ್ದೀವಿ. ಆದ್ರೆ ನಮ್ಗೆ ನಾಚಿಕೆ ಆಗತ್ತೈತೆ ಇದೆ ಮಾತಾಡೋದು. ಖಳನಾಯಕ ಆಗಿದ್ರು ಅವ್ರ ತಂದೆ, ಆದ್ರೆ ನಿಜ ಜೀವನದಲ್ಲಿ ಉತ್ತಮ ವ್ಯಕ್ತಿ ಆಗಿದ್ರು. ಮಗ ಹೀರೋ ಆಗಿದ್ದಾರೆ ತೆರೆ ಮೇಲೆ, ನಿಜ ಜೀವನದಲ್ಲಿ ಖಳನಾಯಕ ತರ ಆಗಿದ್ದಾರೆ. ಕಾಮನ್ ಮ್ಯಾನ್ಗೊಂದು ಕಾನೂನು, ಹೀರೋಗಳಿಗೊಂದು ಕಾನೂನು, ರಾಜಕಾರಣಿಗಳಿಗೊಂದು ಕಾನೂನು ಎಲ್ಲ ಹೊತ್ತಿನಲ್ಲೂ ಹೇಳೋದು ಒಂದೇ, ಎಲ್ರಿಗೂ ಒಂದೇ ಕಾನೂನು, ಎಲ್ರಿಗೂ ಒಂದೇ ರೀತಿ ಟ್ರೀಟ್ ಮಾಡುತ್ತೆ ಕಾನೂನು. ಆದರೆ ಇವತ್ತು ದರ್ಶನ್ಗೆ ಸಮಾನ ಕಾನೂನು, ಹೀರೋಗಳು, ಸೆಲೆಬ್ರಿಟಿ ಮತ್ತೊಂದು ಮಗದೊಂದು ಆದ್ರೂ ದರ್ಶನ್ ವಿಚಾರದಲ್ಲಿ ಕಾನೂನು ಒಂದೇ ರೀತಿ ಅಪ್ಲೈ ಆಗತ್ತೆ ಅನ್ನೋದನ್ನು ನೋಡಿ. ಮೆಸೇಜ್ ಮಾಡಿದ ಕಾರಣಕ್ಕೆ ಈಗ ಪಬ್ಲಿಕ್ ಲೈಫಲ್ಲಿ ಇರ್ತಾರೆ. ರಾಜಕಾರಣಿಗಳು ಪ್ರತಿ ದಿನನಿತ್ಯ ಸೊಂಟದ ಕೆಳಗಡೆನ ಕಮೆಂಟ್ಗಳನ್ನು ನೋಡ್ತಾ ಇರ್ತಾರೆ, ಪಡ್ಕೊಳ್ತಾ ಇರ್ತಾರೆ, ರಾಜಕೀಯ ವಿರೋಧಿಗಳಿಂದ, ಬೇರೆ ಬೇರೆ ಪಕ್ಷದ ಅಭಿಮಾನಿಗಳಿಂದ. ಉದಾಹರಣೆಗೆ ರಾಹುಲ್ ಗಾಂಧಿ ಅವರು ಇವತ್ತು ಇಲ್ಲಿ ಹೊರಗಡೆ ಅವರ ಅತಿ ನೀಚ ಕಮೆಂಟ್ಗಳನ್ನು ರಾಜಕೀಯ ಪಕ್ಷದ ನಾಯಕರುಗಳಿಂದನೇ ಪಡ್ಕೊಂಡಿದ್ದಾರೆ. ರಾಹುಲ್ ಗಾಂಧಿ ಯಾರ ಮೇಲಾದರೂ ಅಟ್ಲೀಸ್ಟ್ ಒಂದು ಕೆನ್ನೆಗಾರ ಹೊಡೆದಿದ್ದಾರೆ? ಇಲ್ಲ. ಅಂದರೆ ಟೀಕೆಗಳು ಬರ್ತಾ ಇರ್ತವೆ, ಹೊಗಳಿಕೆಗಳು ಬರ್ತಾ ಇರ್ತವೆ. ಎಲ್ಲದಕ್ಕೂ ನಾವು ಸಮಾನವಾಗಿ ಪಬ್ಲಿಕ್ ಲೈಫ್ ಅಂತ ಹೊರಟಾಗ ಸಮಾನವಾಗಿ ಸ್ವೀಕರಿಸಿ ಮುನ್ನಡೆಯುವಂಥ ಕೆಲಸ ಆಗಬೇಕು. ಕಂಡವ್ರನ್ನೆಲ್ಲ ಕಮೆಂಟ್ ಮಾಡಿದವ್ರನ್ನೆಲ್ಲ ಮರ್ಡರ್ ಮಾಡ್ತೀವಿ ಅಂದರೆ ಎಷ್ಟು ಸಾವಿರ ಜನ ಮರ್ಡರ್ ಮಾಡ್ತೀರಿ ನೀವು? ಸೊ ಹಂಗೆ ಕಾನೂನು ಇವತ್ತು ನೋಡಿ, ಯಡಿಯೂರಪ್ಪನವರಿಗೆ ಸ್ವತಃ ಕೋರ್ಟ್ ಒಂದು ಕಮೆಂಟ್ ಮಾಡುತ್ತೆ, ಯಡಿಯೂರಪ್ಪನವ್ರು ಮಾಜಿ ಮುಖ್ಯಮಂತ್ರಿಗಳು, ಹಾಗಾಗಿ ಅವರೇನು ತಪ್ಪಿಸ್ಕೊಳ್ಳಲ್ಲ ಅಥವಾ ಅವರೇನೋ ತನಿಖೆಯಿಂದ ವಿಮುಖರಾಗಲ್ಲ ಅಂತ ಹೇಳ್ತಾರೆ. ಒಬ್ಬ ಸಾಮಾನ್ಯನಿಗೆ ಒಂದು ಕಾನೂನು ಏನೋ ಹೇಳ್ತಾರೆ ಅವರು ನ್ಯಾಯಾಧೀಶರು, ಟಾಮ್, ಡಿಕ್ ಆ್ಯಂಡ್ ಹ್ಯಾರಿ ಎಲ್ಲ ಅವರು ಯಾರೋ ಒಬ್ಬ ಮನುಷ್ಯ ಅಲ್ಲ. ಅಂದರೆ ಇವತ್ತು ಎರಡು ಥರ. ಅದೇ ಒಂದು ಕಡೆ ಡೆಲ್ಲಿಲಿ ಅರವಿಂದ್ ಕೇಜ್ರಿವಾಲ್ಗೆ ಮುಖ್ಯಮಂತ್ರಿ ಆಗಿದ್ರು, ಅರವಿಂದ್ ಕೇಜ್ರಿವಾಲ್ ತಪ್ಪಿಸ್ಕೊತಾ ಇದ್ರ? ಎಷ್ಟು ತಿಂಗಳು ಒಳಗಡೆ ಇಟ್ಟಿದ್ರು ಅವ್ರನ್ನ? ಇಲ್ಲಿ ನೋಡಿದ್ರೆ ಅವ್ರು ಮಾಜಿ ಮುಖ್ಯಮಂತ್ರಿಗಳು, ಅವ್ರು ಹಾಲಿ ಮುಖ್ಯಮಂತ್ರಿಗಳನ್ನೇ ತಗೊಂಡೋಗಿ ಒಳ ಹಾಕ್ತಾರೆ. ಇಲ್ಲಿ ಮಾಜಿ ಮುಖ್ಯಮಂತ್ರಿಗಳನ್ನ ಅವ್ರು ತಪ್ಪಿಸ್ಕೊಳ್ಳಲ್ಲ, ಅವ್ರು ಬಂದಾಗ ನೀವು ವಿಚಾರಣೆ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಅಂದರೆ ಕಾನೂನು ಯಾರು ಪಾಲನೆ ಮಾಡ್ತಾರೆ ಅವ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಹೌದು, ಖಳನಾಯಕ ಆಗಿದ್ರು ಅವ್ರ ತಂದೆ, ಆದರೆ ನಿಜ ಜೀವನದಲ್ಲಿ ಉತ್ತಮ ವ್ಯಕ್ತಿ ಆಗಿದ್ರು. ಮಗ ಹೀರೋ ಆಗಿದ್ದಾರೆ ತೆರೆ ಮೇಲೆ, ನಿಜ ಜೀವನದಲ್ಲಿ ಖಳನಾಯಕರ ಥರ ಆಗಿದ್ದಾರೆ. ಸೊ ರಾಜ್ಕುಮಾರ್ ಯಾವತ್ತಿಗೂ ಈ ದೇಶದ ಬರೀ ಕನ್ನಡ ಚಿತ್ರರಂಗಲ್ಲ, ಇಡೀ ದೇಶದ ಚಿತ್ರರಂಗಕ್ಕೆ ದೊಡ್ಡ ಆದರ್ಶ. ರಾಜ್ಕುಮಾರ್ ಒಬ್ಬ ನಟರಾಗಿ ಆದರ್ಶ ಅಷ್ಟೇ ಅಲ್ಲ, ಅವರ ವ್ಯಕ್ತಿತ್ವ, ಅವರ ಬದುಕೇ ಒಂದು ಆದರ್ಶ. ಅಂಥವ್ರನ್ನ ಬರೀ ಸಿನಿಮಾದವ್ರಷ್ಟೇ ಫಾಲೋ ಮಾಡೋದಲ್ಲ, ಸಾಮಾನ್ಯ ಜನರನ್ನು ಫಾಲೋ ಮಾಡಿಬಿಟ್ರೆ ಎಲ್ಲ ಸುಭಿಕ್ಷವಾಗಿರುತ್ತೆ. ನೋಡಿ, ಇವೆಲ್ಲವೂ ಅತಿರೇಕಗಳು ಯಾಕೆ ಸೃಷ್ಟಿ ಆಯಿತು ಅಂದರೆ, ಆ ಅಭಿರುಚಿಯ ಸಿನಿಮಾಗಳು, ಯಾವ ಅಭಿರುಚಿಯ ಸಿನಿಮಾಗಳು ಅವ್ರು ಮಾಡಿದ್ರು, ಯಾವ ಅಭಿರುಚಿಯನ್ನು ಉತ್ತೇಜನ ಕೊಟ್ಟರು, ಅದು ಉತ್ತೇಜನ ಪಡ್ಕೊಂಡಿರೋದು ಇವತ್ತು ಕ್ರೈಮ್ನು ಸಂಭ್ರಮ ಪಡುವಷ್ಟು ಬಂದಿದೆ ಪರಿಸ್ಥಿತಿ. ಕ್ರೈಮ್ನು ಅದನ್ನು ಸಮರ್ಥಿಸ್ಕೊಳ್ಳುವಷ್ಟು, ಸಂಭ್ರಮ ಪಡುವಷ್ಟು, ಅದನ್ನು ವಿಜೃಂಭಿಸುವಷ್ಟು ಪರಿಸ್ಥಿತಿಯನ್ನು ನಮ್ಮ ಚಿತ್ರರಂಗದವರು ಕೂಡ ಕ್ರೈಮ್ ಥರ ನೋಡಬೇಕು, ಕೊಲೆಯನ್ನು ಕೊಲೆ ರೀತಿ ನೋಡಬೇಕು. ಆದರೆ ಆ ಕೊಲೆಯನ್ನು ಸಂಭ್ರಮಿಸೋ ರೀತಿಯಲ್ಲಿ ಬೆಳೆಸ್ಕೊಂಡು ಬಂದಿದ್ದಾರೆ ಚಿತ್ರಗಳಲ್ಲಿ. ಈಗ ಅದರ ಎಫೆಕ್ಟ್ ಈ ಫ್ಯಾನ್ಸಲ್ಲಿ ಆಗ್ತಾ ಇದೆ.
ಸರ್ ಒಂದ್ ವೇಳೆ ಆರೋಪ ಸಾಬೀತಾದ್ರೆ ಯಾವ ರೀತಿ ಶಿಕ್ಷೆ ಕೊಡಬೇಕು ಅಂತ ಒತ್ತಾಯ ಮಾಡ್ತೀವಿ. ಅಲ್ಲ, ಅದು ಕಾನೂನು ಅದೇನು ಮಾಡುತ್ತೆ, ಅದು ಕಾನೂನಿಗೆ ಆ ವ್ಯಾಪ್ತಿಯಲ್ಲಿ ಏನೇನು ಇರುತ್ತೆ ಅದು ಕೂಡ ನಾವು ಹೇಳ್ಬೋದೇ, ಕಲ್ಲು ಹೊಡೀರಿ, ಇದ್ರ ಏನೋ ಸೌದಿ ಥರ ಮಾಡಿ, ಇನ್ನೊಂದು ಥರ ಮಾಡಿ ಅಂತ ಏನೋ ಹೇಳ್ಬೋದು. ಬಟ್ ಕಾನೂನು ಅದಕ್ಕೆ ವ್ಯಾಪ್ತಿಯಲ್ಲಿ ಏನು ಮಾಡಬೇಕು, ಏನು ಮಾಡುತ್ತೆ ಅದು ಮಾಡುತ್ತೆ. ಅರೆಸ್ಟ್ ಮಾಡೋದು ಮುಖ್ಯನೇ. ಯಾಕಂತಂದ್ರೆ ಅವರೊಂದು ದೊಡ್ಡ ವ್ಯಕ್ತಿ, ಒಂದು ಅದ್ಭುತವಾದಂತಹ ನಟನೆ ಮಾಡುವಂಥ ದೊಡ್ಡ ವ್ಯಕ್ತಿ. ಅವರು ಎಲ್ಲರಿಗೂ ಮಾದರಿಯಾಗಿರಬೇಕು. ಇವತ್ತು ತಪ್ಪು ತಡೆಗಳು ಎಲ್ಲರಲ್ಲೂ ನಡೀತಾ ಇರ್ತದೆ. ಆದರೆ ಕಾನೂನುಬದ್ಧವಾಗಿ ಅವರು ಹೋರಾಟ ಮಾಡಿದ್ರಂತಂದ್ರೆ ಇನ್ನೂ ದೊಡ್ಡ ವ್ಯಕ್ತಿ ಆಗ್ತಿದ್ರು. ಯಾಕಂದ್ರೆ ಸಾಮಾನ್ಯವಾಗಿ ಒಂದು ಜೀವ ಕೊಲ್ಲೋದು ಅಷ್ಟು ಸಾಮಾನ್ಯ ಅಲ್ಲ. ಯಾಕಂದರೆ ಪ್ರತಿಯೊಂದು ತಪ್ಪುಗಳಿಗೂ ಪ್ರತಿಯೊಂದು ಆದಂಥ ಕಾನೂನುಗಳಿರ್ತಾವೆ. ಆ ಕಾನೂನು ಅಡಿಯಲ್ಲಿ ಅವ್ರು ಏನೇ ಕ್ರಮ ತಗೊಂಡಿದ್ರು ನ್ಯಾಯನೇ ಸಿಗ್ತಿತ್ತು. ಆದರೂ ಒಂದು ಜೀವದ ಬೆಲೆ ಬಹಳ ಅದ್ಭುತ. ಅದು ಒಂದು ಕಡೆ ನೋವಾದ್ರೆ ಅಂತಂದ್ರೆ, ಒಂದು ಕಡೆ ನಮ್ಮ ಉತ್ತರ ಕರ್ನಾಟಕದ್ದು ಸಂಗೊಳ್ಳಿ ರಾಯಣ್ಣ ಫಿಲ್ಮ್ ನೋಡಿದ್ರು ಅಂತಂದ್ರೆ, ನಮ್ಮ ಉತ್ತರ ಕರ್ನಾಟಕದೊಳಗೆ ಬಹಳ ಒಂದು ಫಾಲೋವರ್ಸ್ ಅವ್ರಿಗೆ ಆಗಿದ್ದರು. ಇವತ್ತು ಆ ಫಾಲೋವರ್ಸನ್ನು ಕೂಡ ಒಂದು ಕಡಿಮೆ ಸಂಖ್ಯೆಯಲ್ಲಿ ಅವ್ರನ್ನ ಅಭಿಮಾನ ಕಮ್ಮಿ ಆಗ್ತಿದೆಯೇನೋ ಅಂತಂದು ನನ್ನ ಒಳ ಮನಸ್ಸು ಹೇಳ್ತಾ ಇದೆ. ಅದಕ್ಕೆ ನಾವು ಹೇಳೋದು ಒಂದೇ, ಯಾರೇ ಆಗಲಿ ಇವತ್ತು ಎಂಥ ತಪ್ಪುಗಳಿಗೂ ಒಂದು ಡಾಕ್ಟರ್ BR ಅಂಬೇಡ್ಕರ್ ಅವರ ಕಾನೂನು ನೋಡಿದ್ರು ಅಂತಂದ್ರೆ ಎಲ್ಲ ತಪ್ಪುಗಳಿಗೆ ಒಂದು ಹೋಗುವಂಥ ಕಾನೂನುಗಳಿದಾವೆ. ಆ ಕಾನೂನು ಚೌಕಟ್ಟಲ್ಲಿ ನ್ಯಾಯ ಸಿಗಬೇಕು ಎಲ್ಲರಿಗೂ ಅಂತಂದು ನನ್ನ ಅಭಿಪ್ರಾಯ ಸರ್. ಸಮಾಜಕ್ಕೆ ಮಾದರಿ ಆಗುವಂತ ವ್ಯಕ್ತಿ ಒಂದು ಕಡೆ ಆದ್ರೆ, ಒಬ್ಬಳು 5 ತಿಂಗಳ ಗರ್ಭಿಣಿಯ ಗಂಡ ಅವನು ಸತ್ತವನು, ಪಾಪ ಅವಳ ಪರಿಸ್ಥಿತಿ ಹೇಗೆ? ಇಲ್ಲ ಸರ್, ಇವತ್ತು ಒಂದು ಹೆಣ್ಮಗಳ ದೃಷ್ಟಿಯಿಂದ ನಾವು ನೋಡಬೇಕಾದ್ರೆ ಅವಳಿಗೆ ತುಂಬ ಅನ್ಯಾಯ ಆಗಿದೆ. ಕಾನೂನು ಪ್ರಕಾರವಾಗಿ ಆಕೆಗೆ ನ್ಯಾಯ ದೊರಕಿಸ್ಕೊಡ್ಬೇಕು. ಆ ಕುಟುಂಬಕ್ಕೆ ಅವಳ ಒಂದು ಜೀವನಕ್ಕೆ ಆಧಾರ ಆಗಲಿ ಮತ್ತು ಆಕಿನ ಆರ್ಥಿಕ ಭದ್ರತೆಯೂ ಕೂಡ ಅವರು ಸರ್ಕಾರದವ್ರು ಕೊಡಬೇಕು. ಆಮೇಲೆ ಯಾಕಂದ್ರೆ ಅವಳು ಆಲ್ರೆಡಿ ಇವಾಗ ಗರ್ಭಿಣಿ, ಅವಳು ಏನು ವಿಚಾರ ಮಾಡಬೇಕು ಈ ಸಂದರ್ಭದೊಳಗೆ, ಅವಳ ಪರಿಸ್ಥಿತಿ ಹೇಗಿದೆ ಅಂತ ಬಹಳ ನೋವಿನ ಸಂಗತಿ. ಅವಳಿಗೂ ಕೂಡ ಕಾನೂನು ಕ್ರಮವಾಗಿ ಅವಳಿಗೆ ಏನು ಆರ್ಥಿಕ ಸಹಾಯ ಕೂಡ ಕಾನೂನು ರೀತಿಯಾಗಿ ಮಾಡ್ಬೇಕಂತಂದು ಮಹಿಳೆಯಾಗಿ ನಾನು ಅವ್ರಿಗೆ ಕೇಳೋದಿಷ್ಟೇ ಸರ್. ದೊಡ್ಡ ಹೀರೋ ಆಗಿ ಮೇಡಮ್ ಕರೆದು ಬುದ್ಧಿ ಹೇಳಿದ್ರು ಆಗ್ತಿತ್ತು, ಬಟ್ ಈ ಥರ ಆಗಿರೋದು? ಹೌದು ಸರ್, ನಿಜವಾಗ್ಲೂ ಸರ್, ಅವರು ಒಂದು ದೊಡ್ಡ ವ್ಯಕ್ತಿಗಳು. ಆದರೆ ಇದು ಒಂದು ಸಣ್ಣ ಮಟ್ಟಕ್ಕೆ ಇವರು ಒಂದು ಕಲೆಗಡಕ ಕೆಲಸ ಮಾಡ್ಯಾರ ಅಂತಂದ್ರೆ ಬಹಳ ನೋವು ಆಗ್ತದೆ. ಯಾಕಂದ್ರೆ ಕರೀದು ಬುದ್ಧಿ ಹೇಳುವಂಥ ಸಾಮರ್ಥ್ಯ ಅವರಲ್ಲಿ ಇದೆ. ಯಾಕಂದ್ರೆ ದುಡ್ಡಿನ ಒಂದು ಪ್ರಭಾವನೂ ಅವರಲ್ಲಿ ಇದೆ. ಹೀಗಾಗಿ ಅವರು ಕರೆದು ಕಾನೂನು ಪ್ರಕಾರವಾಗಿಯೂ ಅವರು ಹೋರಾಟ ಮಾಡಿದರೂ ಕೂಡ ಅವ್ರಿಗೆ ನ್ಯಾಯ ಸಿಗ್ತಿತ್ತು. ಇವಾಗ ಜೀವನ ಹೋಯಿತು. ಒಂದು ಎಲ್ಲರಿಗೂ ಕರ್ನಾಟಕದೊಳಗೆ ಒಂದು ಒಳ್ಳೆಯ ನಟನೆ ಮತ್ತು ಅವ್ರ ಕಲೆಗೂ ಕೂಡ ಒಂದು ಬೆಲೆ ಸಿಗ್ತಿತ್ತು ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಿದ್ದೀನಿ ಸರ್. ಫಿಲಂ ಚೇಂಬರ್ ಅವರು ನಾವು ಬ್ಯಾನ್ ಮಾಡಲ್ಲ, ರಿಪೋರ್ಟ್ ಬರಲಿ ಅಂತ ಹೇಳ್ತಾರೆ. ಇಲ್ಲ ಸರ್, ಅದು ಕೂಡ ನಿಜ. ಯಾಕಂದ್ರೆ ಇವಾಗ ಪ್ರತ್ಯಕ್ಷ ನೋಡಿದ್ರು ಪ್ರಾಮಾಣಿಕವಾಗಿ ನೋಡಬೇಕು ಸಂದರ್ಭ ಕೂಡ ಬರ್ತಿದೆ ಈ ಸಂದರ್ಭದಲ್ಲಿ. ಯಾಕಂದ್ರೆ ಅವ್ರು ಚೇಂಬರ್ ವಿಚಾರ ಮಾಡಿದ್ದು ಒಳ್ಳೆಯದೇ. ಯಾಕಂದ್ರೆ ಏನಾಗಿದೆ ಘಟನೆಯನ್ನು ನೋಡಿಕೊಂಡು ವಿಚಾರ ಮಾಡಿಕೊಂಡು ಕಾನೂನು ಕ್ರಮ ತಗೊಂಡ್ರೆ ತಪ್ಪಲ್ಲ ಅಂತ ನಾನು ಈ ಸಂದರ್ಭದಾಗ ಹೇಳ್ತೀನಿ ಸರ್. ದರ್ಶನ್ ಅವರು ಅರೆಸ್ಟ್ ಆಗಿದೆ ಒಂದು ಕೊಲೆ ಕೇಸಲ್ಲಿ. ಓಕೆ, ಸ್ಯಾಂಡಲ್ವುಡ್ ಹೀರೋ ಆಗಿ ಮಾಡಿದಷ್ಟು ಸರಿ? ಇದು ಸರಿ ಅಲ್ಲ ಅಂತ ನಂದು ಅಭಿಪ್ರಾಯ. ಬಿಕಾಸ್ ಹಂಗೆ ನೋಡಿದ್ರಂದ್ರೆ ಹೀ ಈಸ್ ಲೈಕ್ ಕರ್ನಾಟಕದಲ್ಲಿ ಅವ್ರಿಗೆ ಒಂದು ಭಾಳ ಇದೇನಿದೆ, ರೆಸ್ಪೆಕ್ಟ್ ಇದೆ ಆ್ಯಂಡ್ ಭಾಳ ರಿನೌನ್ ಅದಾರ. ಬಟ್ ಅವ್ರು ಮಾಡಿದ ಕೆಲಸ ಇದು ಏನು ಮೆಚ್ಚಿದಂತ ಅದೇನಿಲ್ಲ ಅನ್ಸುತ್ತೆ. ಇವಾಗ ಒಂದು ಏನೋ ಅಶ್ಲೀಲವಾಗಿ ಮೆಸೇಜ್ ಮಾಡಿದ್ರು ಅನ್ನೋ ಕಾರಣಕ್ಕೆ ಈ ರೀತಿ ಘಟನೆ ಆಗಿದೆ. ರಾಜ್ಯಕ್ಕೆ ಕೆಟ್ಟ ಹೆಸರು ಬರ್ತಾ ಇದೆ. ಕರೆದು ಬುದ್ಧಿ ಹೇಳಿದ್ರೆ ಆಗ್ತದೆ. ಅದು ಅಂತೂ ಕರೆಕ್ಟ್. ಕರೆದು ಬುದ್ಧಿ ಹೇಳಿದ್ರೆ ಮತ್ತು ಹಂಗೆ ನೋಡಿದ್ರಂದ್ರೆ ಗೌರ್ಮೆಂಟಲ್ಲಿ ಭಾಳ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಅದ, ಆ ಪ್ರಕಾರ ಹೋಗಿದ್ರಂದ್ರೂ ಕರೆಕ್ಟ್ ಆಗ್ತಿತ್ತು. ಬಟ್ ಇದು ಪರ್ಸ್ನಲಿ ಹಿಂಗೆ ರಿವೆಂಜ್ ತೊಗೊಳೋದು ಕರೆಕ್ಟ್ ಇಲ್ಲ ಅನ್ಸುತ್ತೆ. ಮೇಡಮ್, ಈಗ ಅವ್ರ ಅಭಿಮಾನಿಗಳು ಸಾಕಷ್ಟು ಅತಿರೇಕ ಮಾಡ್ತಿದ್ದಾರೆ. ಒಂದು ಕೊಲೆ ಆದರೂ ಕೂಡ ಅವರಿಗೆ ಬೆಂಬಲ ಸೂಚಿಸೋದು, ಗಲಾಟೆ ಮಾಡೋದು, ಅದು ತಪ್ಪು ಮಾಡ್ತಿದ್ದಾರೆ. ಯಾಕಂದರೆ ಏನು ಒಳ್ಳೇದಿರ್ತಿತ್ತು ಅದು ಇನ್ಸ್ಪಿರೇಷನ್ ಇಟ್ಕೋಬೇಕು ಹೊರತು ಇಂಥ ಕೆಟ್ಟ ಕೆಲಸನ ಇನ್ಸ್ಪಿರೇಷನ್ ಇಟ್ಕೋಬಾರ್ದು ಅನ್ಕೋತೀನಿ. ಈಗ ರಾಜ್ಕುಮಾರ್ ಅಂತ ಅವರು ಹಿರಿಯ ನಟರು, ಕಲಾವಿದರ ದೇವರಂದ್ರು, ಇವರು ಸೆಲೆಬ್ರಿಟಿಗಳು ಬಾಸ್ ಅಂತಾನೆ ಹೇಳ್ಕೊಂಡ್ರು. ಆದರೆ ಮಾಡಿರೋ ಕೆಲಸ ಇದು ಕೆಟ್ಟ ಕೆಲಸ. ಯಾವ ರೀತಿ ನಿಮಗೆ ಇದು ಆಬ್ವಿಯಸ್ಲಿ? ಯಾಕಂದ್ರೆ ರಾಜ್ಕುಮಾರ್ ಅದು ಏನು ಹಿ ಸೆಟ್ ಅ ಗುಡ್ ಎಕ್ಸಾಂಪಲ್ ಫಾರ್ ಅದು ಕರ್ನಾಟಕ. ಬಟ್ ಇವ್ರು ಏನು ಸೆಟ್ ಮಾಡಿದ್ದಾರೆ ಅದೇ ಆಬ್ವಿಯಸ್ಲಿ ರಾಂಗ್ ಎಕ್ಸಾಂಪಲ್ ಅಂತ ಅಂತೀನಿ. ಏನು ಒತ್ತಾಯ ಮಾಡ್ತೀರಿ ಮೇಡಮ್ ಈಗ ಒಂದು ವೇಳೆ ಆರೋಪ ಸಾಬೀತಾದರೆ? ಏನಿಲ್ಲ, ಗೌರ್ಮೆಂಟ್ ಆಬ್ವಿಯಸ್ಲಿ ರೂಲ್ಸ್ ಆ್ಯಂಡ್ ಕಾನೂನು ಏನು ಹೇಳ್ತೈತೆ ಅದ್ರ ಪ್ರಕಾರ ಹೋಗೋದು. ಏನು ವೈಯಕ್ತಿಕಂತೂ ಏನೂ ಮಾಡೋಕ್ಕಾಗಲ್ಲ. ಸೊ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಪ್ರಕಾರ ಹೋಗೋದು ಕರೆಕ್ಟ್ ಅಂತೀನಿ. ಸರ್, ದರ್ಶನ್ ಅವ್ರು ಮಾಡಿರೋದು ತಪ್ಪೆ. ಕೊಲೆ ಯಾರು ಮಾಡೋ ರೈಟ್ಸೇ ಇಲ್ಲ. ದೇವ್ರು ಕೊಟ್ಟಿರೋ ಜೀವ ದೇವರೇ ತಗೋಬೇಕು. ಆದರೆ ಏನಂದರೆ
ಅವ್ನು ಸುಮ್ಮನೆ ಇದ್ದಿದ್ರೆ ಇವ್ರು ಯಾಕೆ ತಲೆ ಕೆಡಿಸ್ಕೊಳ್ತಾ ಇದ್ರು? ಈಗ ಒಬ್ಬ ಮನುಷ್ಯ 2 ಮದುವೆ 3 ಮದುವೆ ಆಗೇ ಇಲ್ವಾ, ಆಗಿದಾರಲ್ವಾ, ಅದು ಅವ್ರವ್ರ ವೈಯಕ್ತಿಕ, ಅವ್ರಿಗೆ ಏನು ಬೇಕಾದರೂ ಮಾಡ್ಕೊಳ್ಳಿ. ಇವನ್ ಪಾಡಿಗೆ ಇವ್ನು ಸುಮ್ಮನೆ ಇದ್ದಿದ್ರೆ ಆಗಿತ್ತು. ಇವನು ಹೋಗಿ ಕೆಟ್ಟದಾಗೆಲ್ಲ ಇವನೇನು ತೋರಿಸ್ಬೇಕಾಗಿತ್ತು, ಮಾಡಬೇಕಾಗಿತ್ತು. ಅದು ಮಾಡಿರೋದಕ್ಕೆ ಕೋಪ ಬಂದು ಅವನು ಒಡೆದು ಸಾಯಿಸಾಕ್ದ. ಬಟ್ ಸಾಯಿಸಾಕಿರೋದಕ್ಕೆ ಶಿಕ್ಷೆ ಅಂತೂ ಆಗೇ ಆಗುತ್ತೆ, ಆಗಲೇಬೇಕದು. ಬಟ್ ಇವ್ನು ಸುಮ್ಮನೆ ಇದ್ದಿದ್ರೆ ಇಷ್ಟೆಲ್ಲ ಆಗ್ತಾ ಇರಲಿಲ್ವಲ್ಲ. ಇವ್ನು ಬಡವ, ನಾನು ಮಡಗ್ದಂಗೆ ಇರುವಂತ ಇವ್ನು ಇದ್ದಿದ್ರೆ ಇಷ್ಟೆಲ್ಲ ಆಯ್ತಾನೆ ಇರಲಿಲ್ಲ. ಇವಾಗ ನಮಗೂ ಗೊತ್ತು ದರ್ಶನ್ ಹಿಂಗೆ ಮಾಡ್ತಾ ಇದ್ದಾನೆ ಅಂತ. ಈಗ ಸ್ವಂತ ನಮ್ಮ ಅಣ್ಣ ಆಗಲಿ ನಮ್ಮ ತಮ್ಮ ಆಗಲಿ ಯಾರಾದರೂ ಹಿಂಗೆ ಮಾಡಿದ್ರು ಅದು ಅವನವನ ವೈಯಕ್ತಿಕ ಅಲ್ವಾ. ಸುಮ್ಮನೆ ಯಾಕೆ ಇವ್ನು ತಲೆ ಕೆಡಿಸ್ಕೊಂಡು ಇವಾಗ ಇವಾಗ ನಾನು ಹೇಳೋದು ಕೇಳಿ, ದರ್ಶನ್ ಇವಾಗ ಹೋಗ್ತಾರೆ, ದುಡ್ಡು ಕೊಡ್ತಾರೋ ಬೇಲ್ ಮಾಡ್ತಾರೋ, ಆಚೆ ಕಡೆ ಬರ್ತಾರೆ. ಲಾಸ್ ಯಾರಿಗೆ ಸರ್ ಆಗಿರೋದು? ಇವನಿಗೆ ಅಲ್ವಾ ಸರ್. ಏನು ಸರ್ ಅವನ ಹೆಸರು? ರೇಣುಕಾ ಸ್ವಾಮಿಗೆ ಲಾಸು. ಏನಕ್ಕೆ ಅಂದರೆ ಸತ್ತೋದ ಅವನು. ಇವಾಗ ಅವ್ರ ಹೆಂಡತಿ ಮಕ್ಕಳ ಗತಿ ಎಲ್ಲ ಯಾರ್ದು ಅಲ್ವಾ? ಗರ್ಭಿಣಿ ಬೇರೆ ಇದಾರೆ ಅಂತ 5 ತಿಂಗಳು. ಮೀಡಿಯಾದವ್ರು ಏನಾದ್ರು ಹೆಲ್ಪ್ ಮಾಡೋಕ್ಕಾಗುತ್ತಾ? ನಾನು ಹೇಳ್ತಾ ಇರೋದು, ಯಾರು ಹೆಲ್ಪ್ ಮಾಡಲ್ಲ. ನೀವೇನು ಒಂದು ನ್ಯಾಯ ಕೊಡಿಸ್ಬೋದು, ಜೈಲ್ಗೆ ಹಾಕಿಸ್ಬೋದು. ಬಟ್ ಅವ್ರ ಹೆಂಡತಿ ಮಕ್ಕಳನ್ನ ನೀವು ಮೀಡಿಯಾದವ್ರು ಯಾವತ್ತಾದ್ರೂ ಆ ಮಗುಗೆ ಸ್ಕೂಲಿಗೆ ಕಳ್ಸೋದಾಗ್ಲಿ ಏನಾದರೂ ಮಾಡೋದಕ್ಕಾಗುತ್ತಾ? ಆಗಲ್ಲ. ನಾವು ಮಾಡೋದಕ್ಕಾಗುತ್ತಾ? ಆಗಲ್ಲ. ಯಾರ ಕೈಯಲ್ಲೂ ಆಗಲ್ಲ. ಅದು ಅವ್ರ ಅಪ್ಪನೇ ಮಾಡಬೇಕಾಗಿತ್ತು. ಅವ್ರ ಅಪ್ಪ ಮಾಡಬೇಕಾಗಿತ್ತು ಅಂದರೆ ಕೆಲ್ಸಕ್ಕೆ ಹೋಗ್ಬೇಕಾಗಿತ್ತು, ಅವ್ನ ಸಂಸಾರ ಅವ್ನು ನೋಡ್ಕೊಂಡಿರ್ಬೇಕಾಗಿತ್ತು. ಬುದ್ಧಿ ಹೇಳಿದ್ರೆ ಆಗ್ತಿತ್ತು, ಕಾನೂನು ಕೈಗೆತ್ಕೋಬಾರ್ದು. ಹೌದು, ಕರೆದು ಬುದ್ಧಿ ಹೇಳಿದ್ರೆ ಆಗಿ. ನಾನು ಅದನ್ನೇ ಹೇಳ್ತಾ ಇದ್ದೀನಲ್ಲ, ದರ್ಶನ್ ಅವ್ರು ತಪ್ಪಿಲ್ಲ ಅಂತ ಅಲ್ಲ, ದರ್ಶನ್ ಅವ್ರದ್ದು 100% ತಪ್ಪು. ಅವ್ರು ಇವಾಗ ಮಾಡಿರೋದಕ್ಕೆ ಅವ್ರು ಶಿಕ್ಷೆ ಅನುಭವಿಸ್ತಾರೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.